ಹಾಯ್, ದಿಸ್ ಈಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇದ್ವಿ. ಶಿಕ್ಷಕರ ನೇಮಕಾತಿಗೆ ಅಧಿಕೃತವಾಗಿ ಈಗ ರಾಜ್ಯ ಪತ್ರವನ್ನು ಅಂದರೆ ಗೆಜೆಟನ್ನು ಹೊರಡಿಸಿದ್ದಾರೆ. ಸೊ ಈ ಗೆಜೆಟನ್ನು ಯಾವಾಗ ಹೊರಡಿಸಿದ್ದಾರೆ ಅಂತ ಹೇಳಿದರೆ ದಿನಾಂಕ 14/7/2026 ಅಂದರೆ ನಿನ್ನೆಯ ದಿನಾಂಕದಂದು ಈ ಗೆಜೆಟನ್ನು ಹೊರಡಿಸಿರುವಂಥದ್ದು. ಇದರಲ್ಲಿ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಹಾಗೆ, ವಯೋಮಿತಿಗೆ ಸಂಬಂಧಪಟ್ಟ ಹಾಗೆ, ವೇತನ ಶ್ರೇಣಿ ಹಾಗೂ ಎಕ್ಸಾಮ್ ಪ್ಯಾಟರ್ನ್, ಅದರ ಜೊತೆಗೆ ಅರ್ಹತಾ ಷರತ್ತುಗಳನ್ನು ಕೂಡ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಈ ಎಲ್ಲ ವಿಷಯಗಳನ್ನು ನಾನು ನಿಮ್ಮ ಜೊತೆ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲನೇದಾಗಿ ಈ ಅಧಿಸೂಚನೆಯನ್ನು ನಾನು ಏನು ಹೈಲೈಟ್ ಆಗಿದೆಯಲ್ಲ ಆ ವಿಷಯಗಳನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಬಾಕಿಯದನ್ನು ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಕೂಡ ನೋಡ್ಬೋದು. ಕರಡು ನಿಯಮಗಳಂತ ಇದೆ. ಶೀರ್ಷಿಕೆ, ಪ್ರಾರಂಭ ಮತ್ತು ಅನ್ವಯ ಅಂದರೆ 1ರಿಂದ 5ನೇ ತರಗತಿವರೆಗೂ ಏನಂತ ಕರಿಬೇಕು, 6ರಿಂದ 8ನೇ ತರಗತಿವರೆಗೂ ಏನಂತ ಕರಿಬೇಕು, ಆಮೇಲೆ ಹೈಸ್ಕೂಲ್ ಸೆಕ್ಷನನ್ನು ಏನಂತ ಕರಿಬೇಕು ಅನ್ನೋದರ ಬಗ್ಗೆ ವ್ಯಾಖ್ಯಾನಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅದೆಲ್ಲ ನಮಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ನಮಗೆ ಬೇಕಾಗಿರ್ತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಯಾವುದು ಅಂತ ಹೇಳಿದರೆ ಇಲ್ಲಿದೆ. ಅದ್ಯಾವುದು? ಅರ್ಜಿ ಆಹ್ವಾನಿಸುವುದು ಅಂತ ಇದೆ. ಅರ್ಜಿಯನ್ನು ಆಹ್ವಾನಿಸುವುದರ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿ ಏನಿರಬೇಕು ಹಾಗೂ ಷರತ್ತುಗಳು ಯಾವ್ಯಾವ ಅನ್ವಯವಾಗ್ತವೆ, ಪರೀಕ್ಷಾ ವಿಧಾನ ಹೆಂಗಿರುತ್ತೆ, ಪರೀಕ್ಷೆಗೆ ಪಠ್ಯಕ್ರಮ ಯಾವುದು, ಭರ್ತಿ ಮಾಡಬೇಕಾದಂತಹ ಖಾಲಿ ಹುದ್ದೆಗಳ ತಾತ್ಕಾಲಿಕ ಸಂಖ್ಯೆ ಮತ್ತು ರಾಜ್ಯ ಸರ್ಕಾರವು ನಿಗದಿಪಡಿಸಿದ ಮೀಸಲಾತಿ, ಈ ಎಲ್ಲ ವಿಷಯಗಳ ಕುರಿತು ಡೀಟೇಲ್ ಆಗಿ ಸಪ್ರೇಟಾಗಿ ನೋಟಿಫಿಕೇಷನ್ ಮಾಡಿರಿ ಅಂತ ಹೇಳಿರುವಂಥದ್ದು. ಅದರ ಜೊತೆಗೆ ಆ ನೋಟಿಫಿಕೇಷನನ್ನು ಯಾವುದಾದ್ರೂ ಒಂದು ಕನ್ನಡ ಮತ್ತು ಒಂದು ಆಂಗ್ಲ ಭಾಷೆಯ ದಿನಪತ್ರಿಕೆಯಲ್ಲೂ ಕೂಡ ಅದನ್ನು ಕೊಡಬೇಕು ಅಥವಾ ಪ್ರಚಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಒಂದು ಡೇಂಜರಸ್ ಪಾಯಿಂಟ್ ಅಂತಲೇ ನಾನು ಇದರಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅದೇನಂತ ಹೇಳಿದರೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು ಅಂತ ಕೊಟ್ಟಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಯಾಕೋ ಒಂದು ಡೇಂಜರ್ ಅಂತ ಅನ್ನಿಸ್ತಾ ಇದೆ. ಏನಂತ ಹೇಳಿದರೆ ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಇರುತ್ತೆ, ಅದೇನು ನೋ ಪ್ರಾಬ್ಲಮ್. ಇಲ್ಲಿ 4ನೇ ಪಾಯಿಂಟ್ ಇದೆಯಲ್ಲ, ಇದೊಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನವಿಟ್ಟು ಕೇಳಿ. ಅಭ್ಯರ್ಥಿಯು ಯಾವುದೇ ಮೀಸಲಾತಿ ವರ್ಗಕ್ಕೆ ಸೇರಿದವರಾಗಿದ್ದರೂ ಆಯ್ಕೆಗೆ ಪರಿಗಣಿಸಲ್ಪಡಲು ಅರ್ಹರಾಗಲು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿಯೊಂದು, ಇದೇ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ನನಗೆ, ಪ್ರತಿಯೊಂದು ಪತ್ರಿಕೆಯಲ್ಲಿ ಕನಿಷ್ಠ 35% ಅಂಕಗಳನ್ನು ಪಡೆದಿರಬೇಕು. ಸೊ ಇಲ್ಲಿ ತುಂಬ ಗೊಂದಲ ಕ್ರಿಯೇಟ್ ಆಗ್ತಾ ಇದೆ. ಗೊಂದಲ ಅಂದರೆ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇದು ಹೊಸ ನಿಯಮ, ಅದಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಸ್ ನಿಮಗೂ ಆಗ್ಬೋದು. ಏನು ಕನ್ಫ್ಯೂಸು? ಇಷ್ಟು ದಿನ ನಾವು 6th to 8th ಎಕ್ಸಾಮನ್ನು ಬರೆದಾಗ ಅಲ್ಲಿ ಎಕ್ಸಾಮನ್ನು ಬರೆದಾಗ ಅಲ್ಲಿ ಕ್ವಾಲಿಫೈ ಪೇಪರ್ ಇದ್ವು. 2ನೇ ಪೇಪರಲ್ಲಿ ಮತ್ತು 3ನೇ ಪೇಪರಲ್ಲಿ ಇಂತಿಷ್ಟು ಅಂಕಗಳನ್ನು ಪಡ್ಕೊಂಡ್ರೆ ಮಾತ್ರ ನೀವು ಕ್ವಾಲಿಫೈ ಆದಂಗೆ ಅಂತ ಹೇಳಿದರು. ಬಟ್ GK ಪೇಪರಲ್ಲಿ ಯಾವುದೇ ಕ್ವಾಲಿಫೈ ಇರತಕ್ಕಂತಹ ಅಂಕಗಳನ್ನು ಹೇಳಿರಲಿಲ್ಲ. ಈಗ ಏನು ಹೇಳ್ತಾ ಇದ್ದಾರೆ, ಅಭ್ಯರ್ಥಿಯು ಯಾವುದೇ ಮೀಸಲಾತಿ ವರ್ಗಕ್ಕೆ ಸೇರಿದವರಾಗಿದ್ದರೂ ಕೂಡ ಆಯ್ಕೆಗೆ ಪರಿಗಣಿಸಲು ಅರ್ಹರಾಗಲು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿಯೊಂದು ಪತ್ರಿಕೆಯಲ್ಲಿ ಇದೇ ಸ್ವಲ್ಪ ಅಂದರೆ GKಯಲ್ಲೂ ಕೂಡ ಇಂತಿಷ್ಟು ಅಂಕಗಳನ್ನು ಅಂದರೆ 35% ಅಂಕಗಳನ್ನು ಪಡಿಲೇಬೇಕಾ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಿರುವಾಗ ಒಟ್ಟು 3 ಪೇಪರ್ಗಳು ಇರ್ತವೆ. ಒಂದು GK, ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥದ್ದು, ಇನ್ನೊಂದು ಭಾಷಾ ಪ್ರಾವೀಣ್ಯತೆಯನ್ನು ಚೆಕ್ ಮಾಡಲಿಕ್ಕೆ 3ನೇ ಪರೀಕ್ಷೆ ಇರುತ್ತೆ. ಸೊ ಈ 3 ಪರೀಕ್ಷೆಗಳಲ್ಲಿ ಪ್ರತಿಯೊಂದು ಪತ್ರಿಕೆಯಲ್ಲಿ 35% ಅಂಕಗಳನ್ನು ಪಡಿಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಾತ್ರ ಆಯ್ಕೆಗೆ ನಿಮ್ಮನ್ನು ಪರಿಗಣಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ತುಂಬ ಬಿಗ್ ಶಾಕ್ ಇದು. ಅದರ ಜೊತೆಗೆ ಆಯ್ಕೆ ವಿಧಾನವನ್ನು ಕೂಡ ಇಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ವೇಟೇಜನ್ನು ಮಾಡ್ತೀವಿ, ವೇಟೇಜ್ ಮಾಡಿ ಫೈನಲ್ ಆಗಿ 1:1 ಲಿಸ್ಟನ್ನು ಬಿಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಸೊ ಅಂಥ ವೇಟೇಜ್ ಬಗ್ಗೆ ಸ್ವಲ್ಪ ಮಾತನಾಡೋದಾದರೆ 1 to 5th ಸಂಬಂಧಪಟ್ಟ ಹಾಗೆ ಅಂದರೆ 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇರುತ್ತೆ ಅಂತ ಹೇಳಿದರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹ ಅಂಕಗಳನ್ನು 70% ಕನ್ಸಿಡರ್ ಮಾಡ್ತಾರೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ತೆಗೆದುಕೊಂಡಂಥ ಅಂಕಗಳನ್ನು 20% ಕನ್ಸಿಡರ್ ಮಾಡ್ತಾರೆ. PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳನ್ನು 8% ಕನ್ಸಿಡರ್ ಮಾಡ್ತಾರೆ. ಶಿಕ್ಷಕರ ಶಿಕ್ಷಣ ಕೋರ್ಸದಲ್ಲಿ ಅಂದರೆ D.Ed ಅಥವಾ DLDದಲ್ಲಿ ಪಡೆದಿರತಕ್ಕಂತಹ ಅಂಕಗಳನ್ನು 2%ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಒಟ್ಟು CET 70, TET 20, ಅದರ ಜೊತೆಗೆ PUC 8, D.Edಲ್ಲಿ ಪಡೆದಿರತಕ್ಕಂಥ ಅಂಕಗಳು 2 ಅಂತ ಅಂದರೆ 2% ಅಂತ ಕನ್ಸಿಡರ್ ಮಾಡಿ
ಏನು 1:1 ಲಿಸ್ಟನ್ನು ರೆಡಿ ಮಾಡ್ತಾರೆ. ಹಾಗೆಯೇ ನೀವೇನಾದರೂ ಡಿ ಎಡನ್ನು 4 ವರ್ಷದ ಕೋರ್ಸಾಗಿ ಮುಗಿಸಿದವರು ಆಗಿದ್ದರೆ ಇಲ್ಲಿ ಕೊಟ್ಟಿದ್ದಾರೆ ಈ ರೀತಿಯಾದಂತಹ ವೇಟೇಜನ್ನು ಕನ್ಸಿಡರ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ನೋಡ್ತಕ್ಕಂಥದ್ದು 6 to 8ಗೆ ಸಂಬಂಧಪಟ್ಟಂತಹ ವೇಟೇಜನ್ನು. ಸೊ ಇಲ್ಲಿ ಸಿ ಇ ಟಿಯಲ್ಲಿ 70% ಕನ್ಸಿಡರ್ ಮಾಡ್ತಾರೆ, ಪಡೆದಂಥ ಅಂಕಗಳನ್ನು 70%ಗೆ ಕನ್ಸಿಡರ್ ಮಾಡ್ತಾರೆ. ಟಿ ಇ ಟಿಯಲ್ಲಿ ಪಡೆದಂಥ ಅಂಕಗಳನ್ನು 20%ಗೆ ಕನ್ಸಿಡರ್ ಮಾಡ್ತಾರೆ. ಹಾಗೆಯೇ ಪದವಿಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನು 8%ಗೆ ಕನ್ಸಿಡರ್ ಮಾಡ್ತಾರೆ. ಡಿ ಎಡ್ ಅಥವಾ ಬಿ ಎಡಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನು 2%ಗೆ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ನೀವೇನಾದರೂ 4 ವರ್ಷದ ಡಿ ಎಡ್ ಅಥವಾ ಬಿ ಎಡನ್ನು ಮಾಡಿದವರಾಗಿದ್ದರೆ ಇಲ್ಲಿ ಕೊಟ್ಟಿದ್ದಾರೆ ವೇಟೇಜ್ ಯಾವ ರೀತಿ ಪರಿಗಣನೆ ಮಾಡ್ತೀವಿ ಅಂತ ಹೇಳಿ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಗಣಕ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಸಿ ಇ ಟಿ ಎಕ್ಸಾಮಲ್ಲಿ 70%ಅನ್ನು ಕನ್ಸಿಡರ್ ಮಾಡ್ತಾರೆ. ನೀವು ಪಡೆದಿರ್ತಕ್ಕಂತಹ ಪದವಿಯ ಅಂಕಗಳಲ್ಲಿ 30%ಅನ್ನು ಕನ್ಸಿಡರ್ ಮಾಡ್ತಾರೆ. ಅಂದರೆ ಪದವಿ ಅಂಕಗಳನ್ನು 30%ಗೆ ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಇನ್ನು ದೈಹಿಕ ಶಿಕ್ಷಕರ ಬಗ್ಗೆ ಮಾತನಾಡುವುದಾದರೆ ಅವರ ವೇಟೇಜ್ ಯಾವ ರೀತಿ ಇರುತ್ತೆ, 85% ಸಿ ಇ ಟಿಯಲ್ಲಿ ಪಡೆದಂಥ ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ. ಪಿ ಯು ಸಿಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನು 13%ಗೆ ಕನ್ಸಿಡರ್ ಮಾಡ್ತಾರೆ. ಇನ್ನು ನೀವು ಬಿ ಪಿ ಎಡಲ್ಲಿ ಪಡೆದಿರ್ತಕ್ಕಂತಹ ಅಂಕಗಳನ್ನು 2%ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಈ ರೀತಿಯಾಗಿ ದೈಹಿಕ ಶಿಕ್ಷಕರ ಶಿಕ್ಷಣದ ವೇಟೇಜನ್ನು ಪರಿಗಣನೆಯಲ್ಲಿ ತೆಗೆದುಕೊಳ್ತಾರೆ. ಜೊತೆಗೆ ಪ್ರೌಢಶಾಲಾ ಶಿಕ್ಷಕರ ಪರೀಕ್ಷೆಯ ವೇಟೇಜನ್ನು ಕೂಡ ನಿಗದಿಪಡಿಸಿದ್ದಾರೆ. ಅದೇನಂತ ಹೇಳಿದರೆ ಸಿ ಇ ಟಿಯಲ್ಲಿ ಪಡೆದಂಥ ಅಂಕಗಳನ್ನು 85%ಗೆ ಕನ್ಸಿಡರ್ ಮಾಡಿದರೆ ಪದವಿಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನು 13%ಗೆ ಕನ್ಸಿಡರ್ ಮಾಡ್ತಾರೆ. ಇನ್ನು ಬಿ ಎಡಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನು 2%ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಈ ಎಲ್ಲ ವೇಟೇಜನ್ನು ಕ್ಯಾಲ್ಕುಲೇಟ್ ಮಾಡಿ 1:1 ಲಿಸ್ಟನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಹಾಗೆ ಹೈಸ್ಕೂಲಲ್ಲಿ ಬರ್ತಕ್ಕಂತಹ ದೈಹಿಕ ಶಿಕ್ಷಕರ ನೇಮಕಾತಿಗೆ ವೇಟೇಜ್ ಯಾವ ರೀತಿ ಇರುತ್ತೆ, ಸಿ ಇ ಟಿಯಲ್ಲಿ 85 ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ. ಪದವಿಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನು 13 ಅಂಕಗಳಿಗೆ ಕನ್ಸಿಡರ್ ಮಾಡ್ತಾರೆ. ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನು 2%ಗೆ ಕನ್ಸಿಡರ್ ಮಾಡ್ತಾರೆ. ಇನ್ನು ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೇನೂ ಕೊಟ್ಟಿದ್ದಾರೆ. ವಯೋಮಿತಿಯೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ವಯೋಮಿತಿಯನ್ನು ನೇಮಕಾತಿಗಾಗಿ ಅಭ್ಯರ್ಥಿಯು 21 ವರ್ಷ ವಯೋಮಾನದವರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಗರಿಷ್ಠ ವಯೋಮಿತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ 43 ವರ್ಷದವರೆಗೆ ಗರಿಷ್ಠ ವಯೋಮಿತಿ ಇರುತ್ತೆ. ಪ್ರವರ್ಗ 2A, 2B, ಪ್ರವರ್ಗ 3A, 3B ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 41 ವರ್ಷ. ಇತರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷದವರೆಗೂ ಕೂಡ ಗರಿಷ್ಠ ವಯೋಮಿತಿ ಇರುತ್ತೆ. ಈಗ ಕಾಲ್ಫಾರ್ಮ್ ಆಗುತ್ತಲ್ವ, ಆ ಕಾಲ್ಫಾರ್ಮ್ ಆದಂಥ ಸಂದರ್ಭದಲ್ಲಿ ಈ ವಯೋಮಿತಿಗೆ 5 ವರ್ಷ ವಯೋಮಿತಿ ಎಕ್ಸ್ಟ್ರಾ ಸಡಿಲಿಕೆ ಇರುತ್ತೆ. ಈಗ ಸದ್ಯ ಕಾಲ್ಫಾರ್ಮ್ ಆಗುತ್ತಲ್ವ, ಆ ಎಲ್ಲ ಕಾಲ್ಫಾರ್ಮ್ಗಳಿಗೂ ಕೂಡ 5 ವರ್ಷದ ವಯೋಮಿತಿ ಸಡಿಲಿಕೆ ಇರುತ್ತೆ, ಒಂದು ಬಾರಿಗೆ ಮಾತ್ರ. ಇದು ಪರ್ಮನೆಂಟ್ ಗರಿಷ್ಠ ವಯೋಮಿತಿ. ಇದಕ್ಕೆ ಈ ವರ್ಷ ಕಾಲ್ಫಾರ್ಮ್ ಆಗುವಂಥ ಸಂದರ್ಭದಲ್ಲಿ 5 ವರ್ಷ ಸಡಿಲಿಕೆಯನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟ್, ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕಕ್ಕೆ ಇರುವಂತೆ ಅಭ್ಯರ್ಥಿಯ ವಯೋಮಾನ ಲೆಕ್ಕಾಚಾರ ಮಾಡತಕ್ಕದ್ದು ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಆಯ್ಕೆ ಪಟ್ಟಿ ಯಾವ ರೀತಿ ಇರುತ್ತೆ, ಎಲ್ಲ ನಿಮ್ಮ ವೇಟೇಜನ್ನು ನೋಡಿಕೊಂಡು 1:1 ಬಿಡ್ತಾರೆ. ಅದರ ನಂತರದಲ್ಲಿ ಮತ್ತೇನಾದರೂ ಅಭ್ಯರ್ಥಿಗಳು ಬಂದು ಜಾಯ್ನ್ ಆಗದಿದ್ದಲ್ಲಿ 2ನೇ ಪಟ್ಟಿ ಬಿಡ್ತಾರೆ. ಹಾಗೆ 2 ಅಥವಾ 3 ಪಟ್ಟಿಗಳನ್ನು ಅಥವಾ ಹೆಚ್ಚುವರಿ ಪಟ್ಟಿಗಳನ್ನು ಬಿಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿದೆ ನೋಡಿ. ಹುದ್ದೆಯ ವರ್ಗ ಮತ್ತು ವೇತನ ಶ್ರೇಣಿ, ಕನಿಷ್ಠ ವಿದ್ಯಾರ್ಹತೆ, ಭರ್ತಿ ಮಾಡಲು ಉದ್ದೇಶಿಸಿರುವಂತಹ ಹುದ್ದೆಗಳು, ಎಷ್ಟೆಷ್ಟು ಹುದ್ದೆಗಳನ್ನು ಫಿಲಪ್ ಮಾಡ್ಕೊಳ್ಳಿಕ್ಕೆ ಉದ್ದೇಶಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು ಮಾತನಾಡೋದಾದರೆ 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ವೇತನ ಶ್ರೇಣಿ ಎಷ್ಟು 41,300 ಇರುತ್ತೆ. ಇದು ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಅಂತ ಕೊಟ್ಟಿದ್ದಾರೆ. ಸೊ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತಹ ಶಿಕ್ಷಕರಾಗಬೇಕು ಅಂತ ಹೇಳಿದರೆ ಕನಿಷ್ಠ ವಿದ್ಯಾರ್ಹತೆ ಏನಿರಬೇಕು ನಿಮ್ಮ ಹತ್ರ, ಪಿ ಯು ಸಿಯಲ್ಲಿ 50% ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾ ಮಾಡಿರಬೇಕು, ಅಥವಾ ಪಿ ಯು ಸಿಯಲ್ಲಿ ಕನಿಷ್ಠ 50 ಅಂಕಗಳು ಮತ್ತು ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷದ ಪದವಿಯನ್ನು ಪಡ್ಕೊಂಡಿರಬೇಕು, ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ವಿಜ್ಞಾನ ಅಂತೇಳಿ ಕೊಟ್ಟಿದ್ದಾರೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ವಿದ್ಯಾರ್ಹತೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಮೇನ್ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದೇನು, ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ 800 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರ ವಿಭಾಗಕ್ಕೆ 100 ಹುದ್ದೆಗಳು. ಸೊ ಒಟ್ಟು 900 ಅಂದರೆ 900 ಪೋಸ್ಟ್ಗಳನ್ನು PSTRಗೆ ಫಿಲಪ್ ಮಾಡ್ತಿದ್ದಾರೆ. ಎಷ್ಟು ಹುದ್ದೆಗಳು, 900 ಹುದ್ದೆಗಳನ್ನು ಫಿಲಪ್ ಮಾಡ್ತಾ ಇದ್ದಾರೆ. ಇದು
ಟೀಚಿಂಗ್ ಪೋಸ್ಟ್ಗಳಾಗಿರ್ತವೆ. ಇನ್ನು ವಿದ್ಯಾರ್ಹತೆಯನ್ನು ನೀವು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಸ್ವಲ್ಪ ವಿಡಿಯೋ ಪಾಸ್ ಮಾಡಿಕೊಂಡು ಡೀಟೇಲ್ ಆಗಿ ಅಧ್ಯಯನ ಮಾಡ್ಕೊಳ್ಳಿ. ಹಾಗೆ ದೈಹಿಕ ಶಿಕ್ಷಕರ ಹುದ್ದೆಯನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ವೇತನ ಶ್ರೇಣಿ ಅವ್ರದ್ದು ಎಷ್ಟು 41,300, 1ರಿಂದ 8ನೇ ತರಗತಿಗೆ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆಯನ್ನು ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ನೀವು ಸ್ವಲ್ಪ ನೋಡ್ಕೊಳ್ಳಿ. ಹುದ್ದೆಯ ಬಗ್ಗೆ ಮಾತನಾಡೋದಾದರೆ 106 ಹುದ್ದೆಗಳು HK ವಿಭಾಗಕ್ಕೆ, ನಾನ್ HK ವಿಭಾಗಕ್ಕೆ 44 ಹುದ್ದೆಗಳು, ಒಟ್ಟು 150 ಹುದ್ದೆಗಳನ್ನು ಕಾಲ್ಫಾರ್ ಮಾಡಿದ್ದಾರೆ. ಇದರ ಅರ್ಥ 900 PSTR ಹುದ್ದೆಗಳು ಟೀಚಿಂಗ್ ಪೋಸ್ಟು. ಇನ್ನು ಅದರ ಜೊತೆಗೆ 1ರಿಂದ 8ನೇ ತರಗತಿಗೆ ಯಾವ ಹುದ್ದೆಗಳು, ದೈಹಿಕ ಶಿಕ್ಷಕರ ಹುದ್ದೆಗಳು 150 ಹುದ್ದೆಗಳನ್ನು ಫಿಲಪ್ ಮಾಡ್ತಾ ಇದ್ದಾರೆ. ಅಂದರೆ 1050 ಹುದ್ದೆಗಳನ್ನು PSTRಗೆ ಸಂಬಂಧಪಟ್ಟಾಗೆ ಅದರಲ್ಲಿ ದೈಹಿಕ ಶಿಕ್ಷಕರನ್ನು ಕನ್ಸಿಡರ್ ಮಾಡಿ ಕಾಲ್ಫಾರ್ಮನ್ನು ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಯನ್ನು ನೀವು ನೀಟಾಗಿ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು 6th to 8th ಪದವೀಧರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ವೇತನ ಶ್ರೇಣಿ 44,425 ಇರುತ್ತೆ. ವಿದ್ಯಾರ್ಹತೆಯನ್ನು ನೀಟಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ತಾಳ್ಮೆಯಿಂದ ಕುಂತು ಕರೆಕ್ಟಾಗಿ ಓದ್ಕೊಡ್ರಿ. ಇನ್ನು ಹುದ್ದೆಗಳನ್ನು ನೋಡೋದಾದರೆ HK ವಿಭಾಗಕ್ಕೆ 3,228 ಹುದ್ದೆಗಳು, ನಾನ್ HK ವಿಭಾಗಕ್ಕೆ 5,272 ಹುದ್ದೆಗಳು, ಒಟ್ಟಾರೆಯಾಗಿ 8,500 ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಪ್ಲ್ಯಾನನ್ನು ಮಾಡಿದ್ದಾರೆ. ಇದು ಎದಕ್ಕೆ ಸಂಬಂಧಪಟ್ಟ ಹಾಗೆ 6th to 8th ಸಂಬಂಧಪಟ್ಟಂತಹ ಹುದ್ದೆಗಳ ಸಂಖ್ಯೆ ಆಯಿತು. ಇನ್ನು ವಿದ್ಯಾರ್ಹತೆಯನ್ನು ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಪ್ರತಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ವಿಡಿಯೋ ಪಾಸ್ ಮಾಡಿಕೊಂಡು ನೀಟಾಗಿ ನೀವು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಮುಖ್ಯವಾದಂಥ ವಿಷಯ ಯಾವುದು ಅಂತ ಹೇಳಿದರೆ, ಗಣಕ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಹುದ್ದೆಗಳನ್ನು ತುಂಬಿಕೊಳ್ತಾ ಇದ್ದಾರೆ ಅಂತ ನೋಡೋದಾದರೆ 1ರಿಂದ 8ನೇ ತರಗತಿಯವರೆಗೆ ಅವರದ್ದು ಕೂಡ ವೇತನ ಶ್ರೇಣಿ ಎಷ್ಟು 44,425 ಇರುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ ಇಲ್ಲಿ ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ, ನೀಟಾಗಿ ವಿದ್ಯಾರ್ಹತೆಯನ್ನು ನೀವು ಓದ್ಕೊಳ್ಳಿ. ಅದರ ಜೊತೆಗೆ ಹುದ್ದೆಗಳ ಸಂಖ್ಯೆ ಬಗ್ಗೆ ಮಾತನಾಡೋದಾದರೆ HK ವಿಭಾಗಕ್ಕೆ 300 ಹುದ್ದೆಗಳು, ನಾನ್ HK ವಿಭಾಗಕ್ಕೆ 200 ಹುದ್ದೆಗಳು, ಒಟ್ಟು 500 ಹುದ್ದೆಗಳನ್ನು ಕಾಲ್ಫಾರ್ ಮಾಡ್ತಾ ಇದ್ದಾರೆ. ಸೊ ವಿದ್ಯಾರ್ಹತೆಯನ್ನು ನೀಟಾಗಿ ಓದ್ಕೊಂಡೇ ನೀವು ಅಪ್ಲಿಕೇಶನನ್ನು ಹಾಕುವಂಥ ಪ್ರಯತ್ನವನ್ನು ಪಡ್ರಿ. ಇನ್ನು ಕೊನೆಯದಾಗಿ ಮಾತನಾಡೋದಾದರೆ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಮತ್ತು ವೇತನ ಶ್ರೇಣಿ ಹಾಗೂ ವಿದ್ಯಾರ್ಹತೆ ಬಗ್ಗೆ ಕೊಟ್ಟಿದ್ದಾರೆ. ಸೊ ಪ್ರೌಢಶಾಲಾ ಶಿಕ್ಷಕರ ವೇತನ ಶ್ರೇಣಿ ಎಷ್ಟು 54,175 ಪ್ರೌಢಶಾಲಾ ಶಿಕ್ಷಕರ ವೇತನ ಶ್ರೇಣಿಯಾಗಿರುತ್ತೆ. ಇಲ್ಲಿ ಸರ್ಕಾರಿ ಪ್ರೌಢಶಾಲೆ, ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಸಂಯುಕ್ತ ಪ್ರೌಢಶಾಲೆಗಳಲ್ಲಿನ ಕೆಳಗೆ ಕಾಣಿಸಿರುವ ವರ್ಗಗಳ ಸಹ ಶಿಕ್ಷಕ ಶಿಕ್ಷಕಿ ಹುದ್ದೆಗಳನ್ನು ಒಳಗೊಂಡಂತೆ ಅಂಥೇಳಿ ಕೊಟ್ಟಿದ್ದಾರೆ. ಅಲ್ಲಿ ಪ್ರೌಢಶಾಲೆ ಅಷ್ಟೇ ಇರ್ಬೋದು ಅಥವಾ ಕಾಲೇಜ್ ಕೂಡ ಆ ಪ್ರೌಢಶಾಲೆಯಲ್ಲೇ ಇನ್ಕ್ಲೂಡ್ ಆಗಿಯೂ ಇರಬಹುದು. ಸೊ ಅಂಥಲ್ಲಿ ನಿಮ್ಮನ್ನು ಶಿಕ್ಷಕರನ್ನಾಗಿ ನೇಮಕ ಮಾಡುವ ಸಾಧ್ಯತೆ ಇರುತ್ತೆ, ನೆನಪಿರಲಿ. ಹಾಗೆ ಯಾವ್ಯಾವ ವಿಷಯಗಳಿಗೆ ಯಾವ್ಯಾವ ವಿದ್ಯಾರ್ಹತೆ ಇರಬೇಕು ಅನ್ನೋದನ್ನು ಡೀಟೇಲಾಗಿ ಇಲ್ಲಿ ಕೊಟ್ಟಿದ್ದಾರೆ, ನೀವು 1 by 1 ನೋಡ್ತಾ ಹೋಗಿ. ಸೊ ಹುದ್ದೆಗಳ ಬಗ್ಗೆ ಮಾತನಾಡೋದಾದರೆ HK ವಿಭಾಗಕ್ಕೆ 2,214 ಹುದ್ದೆಗಳು, ನಾನ್ HK ವಿಭಾಗಕ್ಕೆ 2,286 ಹುದ್ದೆಗಳು, ಒಟ್ಟು 4,500 ಹುದ್ದೆಗಳನ್ನು ಫಿಲಪ್ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಬಿಟ್ಟಿದ್ದಾರೆ. ಸೊ ವಿದ್ಯಾರ್ಹತೆ ನಾನು ಆವಾಗಲೇ ಹೇಳಿದಾಗೆ ಪ್ರತಿ ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ, ನೀವು ಡೀಟೇಲಾಗಿ ನೋಡ್ಕೊಳ್ಳಿ. ಒಂದು ವಿಷಯವನ್ನು ನಾನು ಕ್ಲಿಯರ್ ಮಾಡ್ತೀನಿ ನಿಮಗೆ, ಡಿಗ್ರಿಯಲ್ಲಿ ನೀವು ಐಚ್ಛಿಕ ವಿಷಯವನ್ನಾಗಿ ಯಾವುದೇ ಶಿಕ್ಷಕರಾಗಿದ್ದರೂ ಕೂಡ ಅಂತಹ ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕು. ಜೊತೆಗೆ BEdಲ್ಲಿ ಆ ಮೆಥಡನ್ನು ಅದೇ ವಿಷಯದಲ್ಲಿ ಮಾಡಿರಬೇಕು. ಇನ್ ಕೇಸ್ ಡಿಗ್ರಿಯಲ್ಲಿ ನಾನು ಅದನ್ನು ಐಚ್ಛಿಕ ವಿಷಯವನ್ನಾಗಿ ಮಾಡಿಲ್ಲ ಅಂತ ಹೇಳಿದರೆ ನೀವು PGಯಲ್ಲಿ ಆದರೂ ಕೂಡ ಆ ವಿಷಯವನ್ನು ಅಧ್ಯಯನ ಮಾಡಿರಬೇಕು. ಹಂಗಿದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಬಹುದು. ಬಟ್ PG ಕಡ್ಡಾಯ ಅಲ್ಲ. BA B.Ed ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಥವಾ ಡಿಗ್ರಿ ಪ್ಲಸ್ B.Ed ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದರೆ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರ. 1ರಿಂದ 5ನೇ ತರಗತಿಗೆ ಯಾವ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಅಥವಾ ಪ್ರಶ್ನೆ ಪತ್ರಿಕೆ ಇರುತ್ತೆ ಅನ್ನೋದನ್ನು ನೋಡೋದಾದರೆ, ಮೊದಲನೇ ಪತ್ರಿಕೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪತ್ರಿಕೆಯಾಗಿರುತ್ತೆ. ಅದರಲ್ಲಿ 150 ಅಂಕಗಳನ್ನು ಒಳಗೊಂಡಿರ್ತಕ್ಕಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತಕ್ಕಂತಹ ಪತ್ರಿಕೆ ಇದಾಗಿರುತ್ತೆ. ಸೊ ಯಾವ ವಿಷಯಗಳನ್ನು ಹೊಂದಿರುತ್ತೆ, ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು, ಕನ್ನಡ ಮತ್ತು ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕ್ವಶನ್ಗಳು ಇರ್ತವೆ. ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತವೆ. 150 ಅಂಕಗಳಿಗೆ
ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಇರುತ್ತೆ. OMR ಶೀಟಲ್ಲಿ ನೀವು ಆನ್ಸರನ್ನು ಫಿಲಪ್ ಮಾಡಿ ಬರಬೇಕು. ಇದು ಪ್ರಶ್ನೆ ಪತ್ರಿಕೆ 1. ಇನ್ನು ಎರಡನೇ ಪತ್ರಿಕೆ ಪ್ರಶ್ನೆ ಪತ್ರಿಕೆ 2 ಏನಿರುತ್ತೆ, ವಿಷಯ ನಿರ್ದಿಷ್ಟ ಪತ್ರಿಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ವಿಷಯ ನಿರ್ದಿಷ್ಟ ಪತ್ರಿಕೆ? ವಸ್ತುನಿಷ್ಠ ಮಾದರಿಗೆ ಸಂಬಂಧಪಟ್ಟ ಹಾಗೆ 50 ಅಂಕಗಳು, ವಿವರಣಾತ್ಮಕ ಮಾದರಿಗೆ ಸಂಬಂಧಪಟ್ಟ ಹಾಗೆ 100 ಅಂಕಗಳನ್ನು ಒಳಗೊಂಡಂತೆ ಒಟ್ಟು 150 ಅಂಕಗಳಿಗೆ ಎರಡನೇ ಪತ್ರಿಕೆ ಇರುತ್ತೆ. ಇಲ್ಲಿ ಹೊಸ ಚೇಂಜಸ್ ಆಗಿದೆ. 1ರಿಂದ 5ನೇ ತರಗತಿಯವರೂ ಕೂಡ GPT ಅವರ ಮಾದರಿಯಲ್ಲಿಯೇ ಎಕ್ಸಾಮನ್ನು ಬರೀಬೇಕು. ಏನು ಮಾದರಿ ಅದು? 50 ಅಂಕಗಳಿಗೆ OMR ಶೀಟಲ್ಲಿ ಫಿಲಪ್ ಮಾಡಬೇಕು, 100 ಅಂಕಗಳನ್ನು ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕವಾಗಿ ಬರೀಬೇಕು. ಈ ವಿಷಯವನ್ನು ನಾನು 2024ರಲ್ಲೇ ನನ್ನ ವಿಡಿಯೋದಲ್ಲಿ ಇದೇ ವಿಷಯವನ್ನು ನಾನು ಮೆನ್ಷನ್ ಮಾಡಿದ್ದೆ. ಈ ಸಾರಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರೆಯೋರು ಕೂಡ ರಿಟರ್ನಲ್ಲಿ ಎಕ್ಸಾಮ್ ಬರೀಬೇಕಾಗತ್ತೆ ಅಂತ ಹೇಳಿದ್ದೆ. ಆವಾಗ ತುಂಬ ಪಂಡಿತರು ಸುಳ್ಳು ಹೇಳ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದೀರಿ, ಏನೇನೋ ಹೇಳಿ ದಿಕ್ಕು ತಪ್ಪಿಸ್ತಾ ಇದ್ದೀರಿ, ಹಾಗೆ ಹೀಗೆ ಅಂತ ಹೇಳಿ ತುಂಬ ಕಮೆಂಟನ್ನು ಹಾಕಿದ್ರಿ. ನಾನು ಅದನ್ನು ಲೈವ್ ಎಕ್ಸಾಂಪಲ್ ಇಟ್ಕೊಂಡೇ ತೋರಿಸಿದ್ದೆ. ಯಾವ ಎಕ್ಸಾಂಪಲ್ ಅಂತ ಹೇಳಿದರೆ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಇವರ ಅಂಡರಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಶಾಲೆಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಸೊ ಆ ಎಕ್ಸಾಮ್ ಹೆಂಗೆ ಕಂಡಕ್ಟ್ ಮಾಡಿದರು ಅಂತ ಹೇಳಿದರೆ, ಈಗೇನು ಇವರು ಎಕ್ಸಾಮ್ ಪ್ಯಾಟರ್ನ್ ಬಿಟ್ಟಿದ್ದಾರಲ್ವ, ಇದೇ ಮಾದರಿಯಲ್ಲಿ ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. 1 to 5th ಡಿಸ್ಕ್ರಿಪ್ಟಿವ್ಗೆ 100 ಅಂಕಗಳು, OMRಗೆ 50 ಅಂಕಗಳನ್ನು ಕನ್ಸಿಡರ್ ಮಾಡಿದರು. ಸೊ ಅದನ್ನು ನಾನು ಪರಿಗಣನೆಯಲ್ಲಿ ಇಟ್ಟುಕೊಂಡು ನೆಕ್ಸ್ಟ್ ಬರ್ತಕ್ಕಂತಹ PSTR ಎಕ್ಸಾಮು ಕೂಡ ಇದೇ ಮಾದರಿಯಲ್ಲಿ ಇರುತ್ತೆ ಅಂತ ಹೇಳಿ ಅವತ್ತೇ 2024ರಲ್ಲೇ ಹೇಳಿದ್ದೆ. ಸೊ ಇಲ್ಲಿ ನೋಡಿರಿ, ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳಿಗಿರ್ತವೆ. OMR ಶೀಟಲ್ಲಿ ಉತ್ತರಿಸಬೇಕು. ಇನ್ನು ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ವಿವರಣಾತ್ಮಕ ಪರೀಕ್ಷೆ 100 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ನೀವು ಅದನ್ನು ರಿಟರ್ನಲ್ಲಿ ಬರೀಬೇಕು. ಇನ್ನು ಪ್ರಶ್ನೆ ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಈ ಸರಿ ಚೇಂಜಸ್ ಆಗಿದೆ. ಏನು ಚೇಂಜಸ್ ಆಗಿದೆ ಅಂತ ಹೇಳಿದರೆ, ಭಾಷಾ ಪ್ರಾವೀಣ್ಯತೆಯ ಪರೀಕ್ಷೆಯು ವಿವರಣಾತ್ಮಕವಾಗಿದ್ದು 100 ಅಂಕಗಳನ್ನು ಹೊಂದಿರುತ್ತೆ. ಅದರಲ್ಲಿ ಕನ್ನಡ ಭಾಷಾ ಪ್ರಾವೀಣ್ಯತೆಯನ್ನು 50 ಅಂಕಗಳಿಗೆ ಚೆಕ್ ಮಾಡ್ತಾರೆ. ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಯನ್ನು 50 ಅಂಕಗಳಿಗೆ ಚೆಕ್ ಮಾಡ್ತಾರೆ. ಇಷ್ಟು ದಿನ ಜಿ ಪಿ ಟಿಯಲ್ಲಿ ಇಷ್ಟು ದಿನ 3ನೇ ಪತ್ರಿಕೆ 100 ಅಂಕಗಳಿಗೆ ಕನ್ನಡ ಭಾಷೆಗೆ ಮಾತ್ರ ಸಂಬಂಧಪಟ್ಟಂಥದ್ದಾಗಿತ್ತು. ಬಟ್ ಈಗ 50 ಅಂಕಗಳು ಕನ್ನಡ ಭಾಷೆಗಾದರೆ 50 ಅಂಕಗಳು ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನೋಡುವಂಥದ್ದು ಏನಂತ ಹೇಳಿದರೆ, ದೈಹಿಕ ಶಿಕ್ಷಕರಿಗೂ ಕೂಡ ಅದೇ ರೀತಿಯಾದಂತಹ ಪ್ಯಾಟರ್ನನ್ನು ಕೊಟ್ಟಿದ್ದಾರೆ. GK ಪೇಪರ್ 1 ಇರುತ್ತೆ. ಅದನ್ನು ಹೊರತುಪಡಿಸಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅವರು ಕೂಡ 150 ಮಾರ್ಕ್ಸಿಗೆ ಅಂದರೆ 50 ಮಾರ್ಕ್ಸು OMR ಶೀಟಲ್ಲಿ ಇನ್ನು 100 ಅಂಕಗಳನ್ನು ರಿಟರ್ನಲ್ಲಿ ಬರೀಬೇಕಾದಂಥ ಅನಿವಾರ್ಯತೆ ಅವರಿಗೂ ಕೂಡ ಇರುತ್ತೆ. ಹಾಗೆ 3ನೇ ಪತ್ರಿಕೆಯನ್ನು ಅವರೂ ಬರೀಲೇಬೇಕು. 50 ಅಂಕಕ್ಕೆ ಕನ್ನಡ, 50 ಅಂಕಕ್ಕೆ ಇಂಗ್ಲೀಷ್, ಒಟ್ಟಾರೆಯಾಗಿ 100 ಅಂಕಗಳಿಗೆ 3ನೇ ಪತ್ರಿಕೆಯನ್ನು ಅವರು ಬರೀಲೇಬೇಕು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು 6 to 8ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಪತ್ರಿಕೆ GK ಪೇಪರ್ ಆಗಿರುತ್ತೆ. 150 ಅಂಕಗಳಿಗೆ ಸಂಬಂಧಪಟ್ಟಂಥದ್ದು OMRಲ್ಲಿ ಫಿಲಪ್ ಮಾಡುವಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ಸಾಮಾನ್ಯ ಕನ್ನಡ ಇದರಲ್ಲಿ ಒಳಗೊಂಡಂತಹ ವಿಷಯಗಳು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ, ಗಣಕ ಸಾಕ್ಷರತೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಒಳಗೊಂಡಿರುವ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಇನ್ನು ಪತ್ರಿಕೆ 2 ಯಾವುದು ಅಂತ ಹೇಳಿದರೆ, ವಿಷಯ ನಿರ್ದಿಷ್ಟ ಪತ್ರಿಕೆ. ಅದರಲ್ಲಿ 50 ಅಂಕಗಳು ಮಲ್ಟಿಪಲ್ ಚಾಯ್ಸ್ ಇದ್ದರೆ 100 ಅಂಕಗಳು ರಿಟರ್ನಲ್ಲಿ ಇರ್ತಕ್ಕಂಥದ್ದು, ಅಂದರೆ ಡಿಸ್ಕ್ರಿಪ್ಟಿವ್ ಲೆವೆಲ್ಗೆ 100 ಅಂಕಗಳಿರ್ತವೆ. GPT ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ 50 ಅಂಕಗಳು OMR, 100 ಅಂಕಗಳು ರಿಟರ್ನ್. ಹಾಗೆ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 50 ಅಂಕಗಳು OMR, 100 ಅಂಕಗಳು ರಿಟರ್ನಲ್ಲಿರ್ತವೆ. ಹೀಗೆ ಪ್ರತಿ ಸಬ್ಜೆಕ್ಟಿಗೂ ಕೂಡ ಕೊಟ್ಟಿದ್ದಾರೆ. ನೀವು ಸ್ಪಷ್ಟವಾಗಿ ಸ್ವಲ್ಪ ನೋಡ್ಕೊಳ್ರಿ. ಇನ್ನು ಪತ್ರಿಕೆ 3ರ ಬಗ್ಗೆ ಮಾತನಾಡೋದಾದರೆ, ಭಾಷಾ ಪ್ರಾವೀಣ್ಯತೆ. ಅದರಲ್ಲಿ 100 ಅಂಕಗಳಿಗೆ ಎಕ್ಸಾಮ್ ಇರುತ್ತೆ. ಅದು ಪೂರ್ತಿ ರಿಟರ್ನೇ ಇರುತ್ತೆ. ಅದರಲ್ಲಿ 50 ಅಂಕಗಳು ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥದ್ದು, 50 ಅಂಕಗಳು ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂಥದ್ದು. ಇಷ್ಟು ದಿನ 100 ಅಂಕಗಳು ಕೂಡ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ಪತ್ರಿಕೆ ಆಗಿರ್ತಾ ಇತ್ತು. ಬಟ್ ಈಗ ಇದನ್ನು ಚೇಂಜ್ ಮಾಡಿದ್ದಾರೆ. ಕನ್ನಡ ಪ್ಲಸ್ ಇಂಗ್ಲೀಷಿಗೆ ಮಾರ್ಕ್ಸ್ಗಳನ್ನು ಡಿವೈಡ್ ಮಾಡಿ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಅದೇ ರೀತಿ ಗಣಕಯಂತ್ರದ ಶಿಕ್ಷಕರಿಗೂ ಕೂಡ ಇಲ್ಲಿ ಸೇಮ್ ಪ್ಯಾಟರ್ನ್ ಇರುತ್ತೆ. ಆದರೆ ಅವರವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಪತ್ರಿಕೆ ಇರುತ್ತೆ. ಇನ್ನು ಪ್ರೌಢಶಾಲಾ ಶಿಕ್ಷಕರ
ಪ್ರಶ್ನೆ ಪತ್ರಿಕೆಗಳು ಕೂಡ ಚೇಂಜ್ ಆಗಿವೆ. 2014-15ರಲ್ಲಿ ಏನು ಎಕ್ಸಾಮ್ ನಡೆದಿತ್ತು ಆ ಪ್ಯಾಟರ್ನ್ ಈ ಸರಿ ಇಲ್ಲ, ಸಂಪೂರ್ಣವಾಗಿ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ. ಇದೇ ವಿಷಯವನ್ನು ನಾನು 2024ರಲ್ಲೂ ಹೇಳಿದ್ದೆ. ಯಾಕಂದರೆ ಅದೇ KUD ಅವರು ಅಂದರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದವರು ಹೈಸ್ಕೂಲಿಗೂ ಕೂಡ ತಮ್ಮ ಅಂಡರಲ್ಲಿ ಬರ್ತಕ್ಕಂಥ ಹೈಸ್ಕೂಲ್ಗೂ ಕೂಡ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಇದೇ ಮಾದರಿಯಲ್ಲಿ ಎಕ್ಸಾಮನ್ನು ನಡೆಸಿದರು. ನಾನು ವಿತ್ ಪ್ರೂಫ್ ಸಮೇತ ಆವಾಗಲೇ 2024ರಲ್ಲೇ ಕ್ವಶನ್ ಪೇಪರ್ಗಳನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ತೋರಿಸಿದ್ದೆ. ಸೊ ಅದೇ ಪ್ಯಾಟರ್ನ್ ಈಗ ಇವರು ಅಳವಡಿಸ್ಕೊಂಡಿದ್ದಾರೆ. ಸೊ ಪ್ರಶ್ನೆ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. 150 ಅಂಕಗಳು OMR ಅಲ್ಲಿ ತುಂಬಕ್ಕೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇವಾಗಿರ್ತವೆ. ಇನ್ನು ಪ್ರಶ್ನೆ ಪತ್ರಿಕೆ ಏನನ್ನು ಒಳಗೊಂಡಿರುತ್ತೆ? ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಮೌಲ್ಯ ಶಿಕ್ಷಣ ಅಥವಾ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಅದರ ಜೊತೆಗೆ ಪತ್ರಿಕೆ 2 ಇರುತ್ತಲ್ವ, ಆ ಪತ್ರಿಕೆ 2 50 ಅಂಕಗಳ ಮಲ್ಟಿಪಲ್ ಚಾಯ್ಸ್ ಆದರೆ 100 ಅಂಕಗಳಿಗೆ ವಿವರಣಾತ್ಮಕ ಮಾದರಿಯಲ್ಲಿ ಪರೀಕ್ಷೆಯನ್ನು ಬರೀಬೇಕು. ಒಟ್ಟು 150 ಅಂಕಗಳಿಗೆ 2ನೇ ಪೇಪರ್ ಇರುತ್ತೆ. ಇನ್ನು ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 50 ಅಂಕಗಳು OMR, 100 ಅಂಕಗಳು ರಿಟರ್ನಲ್ಲಿ ಇರುವಂಥದ್ದು. ಸೊ 2ನೇ ಪತ್ರಿಕೆಗೆ ಸಂಬಂಧಪಟ್ಟಂತಹ ನಿರ್ದಿಷ್ಟಪಡಿಸಿದ ಪಠ್ಯಕ್ರಮವನ್ನು ಡಿಟೇಲಾಗಿ ಕಾಲ್ಫರ್ಮ್ ಆದಂಥ ಸಂದರ್ಭದಲ್ಲಿ ಆ ನೋಟಿಫಿಕೇಷನಲ್ಲಿ ಅವರು ಕೊಡ್ತಾರೆ. ಪತ್ರಿಕೆ 3 ಇರುತ್ತೆ. ಆ ಪತ್ರಿಕೆ 3 100 ಅಂಕಗಳನ್ನು ಹೊಂದಿರತಕ್ಕಂತಹ ಭಾಷಾ ಪ್ರಾವೀಣ್ಯತೆಯ ಪರೀಕ್ಷೆ ಆಗಿರುತ್ತೆ. ಅದು ಡಿಸ್ಕ್ರಿಪ್ಟಿವ್ ಲೆವೆಲ್ಲೇ ಇರುತ್ತೆ. ಅದರಲ್ಲಿ ಕನ್ನಡ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಪಟ್ಟ ಹಾಗೆ 50 ಅಂಕಗಳು, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಪಟ್ಟ ಹಾಗೆ 50 ಅಂಕಗಳನ್ನು ಇಟ್ಟಿದ್ದಾರೆ. ಅದೇ ರೀತಿ ದೈಹಿಕ ಶಿಕ್ಷಕರ ಪ್ರಶ್ನೆ ಪತ್ರಿಕೆಗಳು ಕೂಡ ಅದೇ ರೀತಿಯಾಗಿ ಇರುವಂಥದ್ದು. ಸೊ ಇದಷ್ಟು PSTRದಿಂದ ಹಿಡಿದು HSTRವರೆಗೂ ಕೂಡ ಏನೆಲ್ಲ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಇತ್ತು, ವೇತನ ಶ್ರೇಣಿ ಹೇಗಿದೆ, ಆಮೇಲೆ ವಯೋಮಿತಿ ಯಾವ ರೀತಿ ಇರ್ತಕ್ಕಂಥದ್ದು, ವಿದ್ಯಾರ್ಹತೆ ಏನಿರಬೇಕು, ಅದರಲ್ಲಿ ಅರ್ಹತಾ ಷರತ್ತುಗಳು ಏನೇನು ಅನ್ನೋದರ ಕುರಿತು ಇನ್ ಡೀಟೇಲ್ ಆದಂತಹ ಗೆಜೆಟನ್ನು ಹೊರಡಿಸಿದ್ದಾರೆ. ಈ ಗೆಜೆಟ್ಟಿಗೆ ಅನುಗುಣವಾಗಿ ಎಲ್ಲ PSTR ಆಗಿರ್ಬೋದು, GPSTR ಆಗಿರ್ಬೋದು ಅಥವಾ HSTR ಆಗಿರ್ಬೋದು, ದೈಹಿಕ ಶಿಕ್ಷಕರ ನೇಮಕಾತಿ, ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಎಲ್ಲವೂ ಕೂಡ ಈ ರಾಜ್ಯಪತ್ರಕ್ಕೆ ಅನುಗುಣವಾಗಿಯೇ ಕಾಲ್ಫಾರ್ಮ್ ಆಗ್ತವೆ. ಸೊ ಪ್ರತ್ಯೇಕವಾಗಿ ಕಾಲ್ಫಾರ್ಮ್ ಆಗ್ತವೆ. ಇದನ್ನು ಬಿಟ್ಟಿದ್ದಾರೆ ಅಂತ ಹೇಳಿದರೆ ಇನ್ನೇನು ತುಂಬ ದಿನಗಳನ್ನು ತೆಗೆದುಕೊಳ್ಳೋದಿಲ್ಲ. ವೆರಿ ಸೂನ್ ಎಲ್ಲ ನೋಟಿಫಿಕೇಷನ್ಗಳು ಕೂಡ ಬರ್ತವೆ. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನು ಇದೇ ರೀತಿ ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.